ಅಥಣಿ ಎಪಿಎಂಸಿಗೆ ಕುಷ್ಠರೋಗ ಬಂದಿದೆಯಂತೆ. ಚಿಕಿತ್ಸೆ ಮಾಡಲು ಯಾರು ಕೂಡ ಇಲ್ಲ. ಎಲ್ಲಿ ಕಾಣೆಯಾಗಿದ್ದಾರೆ ಹುಡುಕಿ ಕೊಟ್ಟವರಿಗೆ ಭಾರಿ ಬಹುಮಾನ. ಅಥಣಿ ತಾಲೂಕಿನ ಪಟ್ಟಣದಲ್ಲಿ ಎಪಿಎಂಸಿ ಸರ್ಕಾರಿ ಕಚೇರಿ ಇದ್ರೂ ಕೂಡ ಇಲ್ಲದಂತಾಗಿದೆ. ಈ ಎಪಿಎಂಸಿಗೆ ನೋಡಿದಾಗ ಆತಂಕ ಸೃಷ್ಟಿಯಾಗುವುದು ಇದೇನು ಸುಳ್ಳಲ್ಲ. ದಿನನಿತ್ಯ ಸಾವಿರ ಲಕ್ಷ ಜನರು ಹೋಗಿ ಬರುವ ಇಲಾಖೆ. ಹಾಗೆ ಅಥಣಿ ಪಟ್ಟಣದಲ್ಲಿ ಎಪಿಎಂಸಿ ಮಧ್ಯಭಾಗ ಇದ್ದ ಕಾರಣ ಅದೇ ಜಾಗದಲ್ಲಿ ಸಾವಿರ ಲಕ್ಷ ಜನ ಕುಟುಂಬ ವಾಸ ಮಾಡ್ತಿದ್ದಾರೆ. ಇಲ್ಲಿ ಇರುವ ಸಾರ್ವಜನಿಕರು ದಿನನಿತ್ಯ ರಾತ್ರಿ ವೇಳೆ ತಮ್ಮ ಸಾವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ದಿನನಿತ್ಯ ರಾತ್ರಿ ಆದರೆ ಸಾಕು, ಅಲ್ಲಿ ಅನೈತಿಕ ಚಟುವಟಿಕೆಗಳು ಮತ್ತು ಪುಂಡರು ಅಲ್ಲಿ ಸೇರ್ಕೊಂಡು ಅಡ್ಡ ಮಾಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ಅಭಿವೃದ್ಧಿ ಮಾಡಿದ್ರೂ ಕೂಡ ಇಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. ಇನ್ನು ಅನುಬಂಧ ಅನುದಾನದಲ್ಲಿ ನುಂಗಿ ನೀರು ಕುಡಿದಂತೆ ಆಗಿದೆ. ಈ ಸಂಪೂರ್ಣ ವಿಷಯವನ್ನು ನೋಡಿದಾಗ ಈ ಎಪಿಎಂಸಿನೋ ಅಥವಾ ದೇವದ ಮನೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲೇ ಅಥಣಿ ಪಟ್ಟಣದ ಲಾಡ್ಜ್ಗಳು ಬ್ಯೂಸಿ ಇದೆ. ಕರ್ನಾಟಕದಲ್ಲಿ ಎಲ್ಲಿ ಏನೇನು ನಡೀತಾ ಇದೆ ಇದನ್ನು ನೋಡಿಕೊಂಡು ಸಾರ್ವಜನಿಕರು ಕರಿಮಣಿ ಮಾಲೀಕ ನಾನಲ್ಲ ಅಂತ ಅನ್ನುವಂತೆ ನಡೀತಾ ಇದೆ ಅಂತ. ಇದನ್ನು ನೋಡಿಯೂ ಕೂಡ ಎಪಿಎಂಸಿ ಅಧಿಕಾರಿಗಳು ಗೊತ್ತಿದ್ರೂ ಗೊತ್ತಿಲ್ಲದಂತೆ ಕುಳಿತಿದ್ದಾರೆ. ಹೀಗೆ ನಡೆದರೆ ಬರುವ ಮುಂದಿನ ದಿನಗಳಲ್ಲಿ ಏನೋ ಆತಂಕ ಬರುವುದು ಸಹಜವಾಗಿದೆ. ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ದರೆ ಈ ಕುಷ್ಠ ರೋಗಕ್ಕೆ ಚಿಕಿತ್ಸೆ ನೀಡಿ ದಿನನಿತ್ಯ ಸತ್ಯವಂತರಾಗಿ ಸಾರ್ವಜನಿಕರು ಓಡಾಡುವ ಹಾಗೆ ನಿಮಗೆ ಮಾಡುವಂತೆ ಈ ಸಂದರ್ಭದಲ್ಲಿ ಜನರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಬೇಗನೆ ಸುಧಾರಿಸಿಕೊಳ್ಳಿ. AT ನ್ಯೂಸ್ ಕನ್ನಡ ಚಾನೆಲ್ನ ಸಂಪಾದಕರಾದ ಮಹೇಂದ್ರ ಎನ್ ರಾಜಂಗಳೆ. ಬರ್ತೀವಿ ನೋಡಿ ಸರ್.